ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಏನು ಈ ವರ್ಗಾವಣೆ ನಿಗಮದಿಂದ ನಿಗಮಕ್ಕೆ ವರ್ಗಾವಣೆ ಇದೆ, ಈ ವಿಚಾರದಲ್ಲಿ ಭಾಳ ಗೊಂದಲ ಆಗ್ತಾ ಇದೆ ಅಂತೇಳಿ ಹಲವಾರು ಜನ ನೌಕರರು ಫೋನ್ ಮಾಡಿ ಹೇಳ್ತಾ ಇರುವಂಥ ವಿಚಾರ ಏನಪ್ಪ ಅಂತಂದರೆ, ಏನು ವರ್ಗಾವಣೆಗೆ ಆಯ್ಕೆ ಆಗಿದ್ದೀವಿ, ಆ ಪ್ಲೇಸ್ನಲ್ಲಿ ಸೀಟ್ ಇಲ್ಲ ಅಂತ ಅಂದರೆ ಅಲ್ಲೇ ಆಯ್ಕೆ ಮಾಡ್ಕೋಬೇಕು, ಇಲ್ಲಾಂದರೆ ವಿಧಿ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಇದು ಮಾಡ್ತಾ ಇದ್ದಾರೆ. ನಮಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ನಾವು ವರ್ಷಕ್ಕೊಂದು ಸಲ 2% ಇರುವಂಥದ್ದು, ಆದರೆ ಅಲ್ಲಿ ಹಾಕಿದರೆ ಅಲ್ಲಿ ನಮ್ಮ ಊರಿಗೆ ಹೋಗಬೇಕು, ನಾವಲ್ಲಿ ನಮ್ಮ ಊರಿಗೆ ಹೋದರೆ ಅನುಕೂಲ ಆಗುತ್ತೆ ಅಂಥೇಳಿ ನೌಕರು ನಾವು ಅರ್ಜಿ ಹಾಕಿದ್ದೀವಿ. ಅಲ್ಲಿ ಸಾಕಷ್ಟು ಸೀಟ್ಗಳಿಲ್ಲ ಅಂತಂದರೆ ಭಾಳ ತೊಂದರೆ ಆಗ್ತದೆ, ಸೀಟ್ ಇಲ್ಲ ಅಂತಂದರೆ ಬೇರೆ ಆಪ್ಷನ್ ಕೇಳಿದ್ರೆ ಇದು ಆಗಲ್ಲ, ಅದೇ ತಗೋಬೇಕು ಅನ್ನುವಂಥ ವಿಚಾರದಲ್ಲಿ ಗೊಂದಲ ಆಗಿದೆ, ನಮಗೆ ಅಲ್ಲಿ ಆಗ್ತಾಯಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಕೆಲವೊಂದಷ್ಟು ಜನ ಏನು ಹೇಳ್ತಾರೆ ಅಂದರೆ, ಇದೇ ರೀತಿ ಸುಮಾರು ಈಗ 4-5 ವರ್ಷದಿಂದ ಇದೇ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ, ವರ್ಗಾವಣೆ ಆಗ್ತಾಯಿದ್ದಾರೆ. ಕೆಲವೊಬ್ಬರು ಹೇಳ್ತಾರೆ ನಮ್ಮ ಮನೇಲಿ ಈ ವರ್ಷ ಬೇಡ, ಮುಂದೆ ವರ್ಷಕ್ಕೆ ಹೋಗೋಣ ಅನ್ನುವಂಥ ವಿಚಾರ ಹೇಳ್ತಾರೆ. ಆ ಲೆಕ್ಕಾಚಾರದಲ್ಲಿ ಕ್ಯಾನ್ಸಲ್ ಮಾಡ್ಕೋತಾರೆ. ಸಾಕಷ್ಟು ಹಿಂದೆ ಇರುವಂಥ ನೌಕರಿಗೆ ಅನಾನುಕೂಲ ಆಗ್ತಾಯಿದೆ, ಹಾಕೋರೇ ಆಗ್ತಾಯಿದ್ದಾರೆ. ಅವ್ರಿಗೆ ಸಿಕ್ಕಲಿಲ್ಲ ಅಂತ ಅಂದರೆ ಅವ್ರು ಸುಮ್ಮನೆ ಬೇರೆಯವ್ರಿಗೆ ಮ್ಯಾನೇಜ್ಮೆಂಟು ಆಡಳಿತ ಮಂಡಳಿ ಇದನ್ನು ಕೂಡಲೇ ಪರಿಶೀಲನೆ ಮಾಡಬೇಕು. ಯಾಕೆ ಅಂತಂದರೆ ಇವತ್ತೇನು ಬೇಡ ಅಂತಾರೆ, ನೀವು 2% ಕೊಟ್ಟಿರುವಂಥದ್ದು, ಉಳಿದಂಥವ್ರು ಹಿಂದೆ ಯಾರಿರ್ತಾರೆ ಅಂಥವ್ರಿಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದರಿಂದ ಸಾಕಷ್ಟು ನೌಕರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಹಾಕೋರೇ ಆಗ್ತಾರೆ, ಆಗ್ತಾ ಇರೋರಿಗೆ ಅನಾನುಕೂಲ ಆಗುತ್ತೆ. ಮತ್ತು ಅಪ್ಲಿಕೇಶನ್ ತಗೊಳ್ಳಲ್ಲ, ಎಲಿಜಿಬಲ್ ಇಲ್ಲದವ್ರಿಗೆ ಅಪ್ಲಿಕೇಶನ್ ತಗೊಳ್ಳಲ್ಲ. ಇಂಥ ಪರಿಸ್ಥಿತಿ ಇದೆ. ಉಳಿದಂಥ ನೌಕರಿಗೂ ಅನುಕೂಲ ಆಗಲಿ ಅನ್ನುವಂಥ ವಿಚಾರದಲ್ಲಿ ಮಾಡಬೇಕು. ಜೊತೆಗೆ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ, ಮತ್ತು ಎಲ್ಲ ಅಧಿಕಾರಿಗಳಿಗೂ ಕೂಡ ನಾವು ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದೀನಿ ಅಂದ್ಕೊಂಡಿರ್ತೀನಿ. ಯಾಕೆ ಅಂತಂದರೆ, ಒಂದು ಬಾಗಲಕೋಟೆ ವಿಭಾಗಕ್ಕೆ ಯಾವತ್ತೂ ಕೂಡ ಒಂದೇ ಒಂದು ಸೀಟ್ ಖಾಲಿ ಇಲ್ಲ ಅಂಥೇಳಿ ಬ್ಲಾಕ್ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಅನಾನುಕೂಲ ಆಗ್ತಾಯಿದೆ. 371 ಜೇನಲ್ಲಿ ಇರೋರಿಗೆ ಅನುಕೂಲ ಆಗ್ತದೆ. ನಮಗೆ ಇಷ್ಟು 25 ವರ್ಷ ಸರ್ವಿಸ್ ಮಾಡಿದರೂ ಕೂಡ ನಮಗೆ ಅಲ್ಲಿ ಒಂದು ಸೀಟು ಸಿಗ್ತಾ ಇಲ್ಲ. ಸುಮಾರು 9 ಡಿಪೋಗಳು ಮತ್ತು ಒಂದು ಕಾರ್ಯಾಗಾರ ಇದೆ ಬಾಗಲಕೋಟೆ ವಿಭಾಗದಲ್ಲಿ. ಅಷ್ಟು ವಿಭಾಗಗಳಿದ್ರೂ, ಅಷ್ಟು ಡಿಪೋಗಳಿದ್ರೂ ಕೂಡ ನಮಗೆ ಒಂದು ಸೀಟು ಸಿಗ್ತಾ ಇಲ್ಲ ಅಂತಂದರೆ ನಮಗೆ ಭಾಳ ಅನಾನುಕೂಲ ಆಗ್ತಾಯಿದೆ ಅಂತೇಳಿ ಭಾಳ ಅಳಲು ತೊಳ್ಕೊಳ್ತಾ ಇದ್ದಾರೆ. ವರ್ಗಾವಣೆ ಏನು ಆನ್ಲೈನಲ್ಲಿ ಅರ್ಜಿ ಹಾಕುವಂಥದ್ದು, ವರ್ಗಾವಣೆ ನಿಯಮ ಏನು ಬಂತು ಅಲ್ಲಿಂದ ಇಲ್ಲಿ ತನಕ ನಮಗೆ ಭಾಳ ಅನಾನುಕೂಲ ಆಗ್ತಾಯಿದೆ ಅಂತ ಭಾಳ ನೋವು ತೊಡ್ಕೊತಾ ಇದ್ದಾರೆ. ಕೂಡಲೇ ಆಡಳಿತ ಮಂಡಳಿ ಎಚ್ಚೆತ್ಕೊಂಡು ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ವಿಚಾರದಲ್ಲಿ ತಿಳಿಸ್ತೇನೆ. ಜೊತೆಗೆ ಏನು ವರ್ಗಾವಣೆಗೆ ಅರ್ಜಿ ಹಾಕ್ತಾರೆ ಅವರೇ ಆಗ್ತಾ ಇದ್ದಾರೆ ಅಂತೇಳಿ ಭಾಳ ಜನ ಆರೋಪಗಳು ಮಾಡ್ತಾ ಇದ್ದಾರೆ. ಇವತ್ತೇನು ಅವ್ರ ಆಯ್ಕೆಗೆ ಈಗ ಇವತ್ತು ಕೂಡ ಎಕ್ಸ್ಟೆಂಡ್ ಮಾಡಿದಿರಿ, ಇವತ್ತು ನೈಟು 12 ಗಂಟೆಗೂ ಎಕ್ಸ್ಟೆಂಡ್ ಮಾಡಿದಿರಿ. ಯಾರು ಕೌನ್ಸಿಲಿಂಗ್ ಅಟೆಂಡ್ ಮಾಡಿಲ್ಲ ಅವಾಗ ಅಟೆಂಡ್ ಮಾಡಿ ಅಂತ ಸುಮಾರು ಅದನ್ನು ಲಿಸ್ಟ್ ಕೂಡ ನೀವು ಹಾಕಿದಿರಿ. 67-68 ಜನ ಹೋಗಿ ಅಟೆಂಡ್ ಆಗಿಲ್ಲ ಅಂತೇಳಿ. ಅಂಥ ಪ್ಲೇಸು ಅವ್ರಿಗೆ ಆಯ್ಕೆ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಉಳಿದಂಥ ಹಿಂದೆ ಇದ್ದಂಥ ಅಭ್ಯರ್ಥಿಗಳಿಗೆ ಅಂದರೆ ನೌಕರಿಗೆ ನೀವು ಅವಕಾಶ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಜೊತೆಗೆ ಏನು ಕನಕಪುರದಲ್ಲಿ ಇನ್ಸಿಡೆಂಟ್ ಆಗಿತ್ತು, ಆ ವಿಚಾರದಲ್ಲಿ ಸಚಿನ್ ಅಂತ ಏನು ಘಟಕ ವ್ಯವಸ್ಥಾಪಕರಿದ್ದರು, ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ. ಅಲ್ಲ ಸ್ವಾಮಿ, ನಾವು ಆಡಳಿತ ಮಂಡಳಿ ಕೇಳ್ಕೊಳ್ಳೋದಿಷ್ಟೇ, ವರ್ಗಾವಣೆ ಸಾಮಾನ್ಯ ಅಧಿಕಾರಿಗಳಿಗೆ, ಆದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅವ್ರಿಗೆ ಚಾರ್ಜ್ ಶೀಟ್ ಕೊಟ್ಟು ಅವ್ರಿಗೆ ಅವರು ಏನು ಅವರ ಸ್ಪಷ್ಟೀಕರಣ ಕೇಳಬೇಕು. ಯಾಕೆ ಅಂತಂದರೆ ಇದು ಮೇನ್ ಪಾತ್ರ ಅವ್ರದ್ದೇನು ಅಂತ ವಿಚಾರ ಇದೆ ನೋಡಿ. ಅವ್ರನ್ನ ವರ್ಗಾವಣೆ ಮಾತ್ರ ಅಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಅವ್ರಿಗೆ ಚಾರ್ಜ್ ಶೀಟ್ ಕೊಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.